ಬಳ್ಳಾರಿಯ ಆಂಜನೇಯ ದೇಗುಲದಲ್ಲಿ ಬೆಳ್ಳಂ ಬೆಳಗ್ಗೆ ಶಾಕ್. ದೇಗುಲ ತೆರಿತಾ ಇದ್ದಂತೆ ಅರ್ಚಕನಿಗೆ ಕಾಣಿತು ಮಾಂಸದ ಚೀಲ. ಇದೇನಿದು ಅಸಹ್ಯ ಅಂತ ಔಹಾರಿದ್ದಾರೆ ದೇಗುಲದ ಅರ್ಚಕ. ಕಿಡಿಗೇಡಿಗಳ ಕೃತ್ಯವೋ ನಾಯಿಗಳು ಎಳೆದು ತಂದಿದ್ದಾವೋ ಗೊತ್ತಿಲ್ಲ. ತಕ್ಷಣ ಸ್ಥಳೀಯರಿಗೆ ಮತ್ತೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಅರ್ಚಕರು. ಬಳ್ಳಾರಿಯ ನಾಗಲಕೇರಿಯಲ್ಲಿ ಇರುವಂತಹ ಆಂಜನೇಯ ದೇಗುಲದಲ್ಲಿ ಈ ಒಂದು ಮಾಂಸದ ಚೀಲ ಪತ್ತೆಯಾಗಿದೆ. ದೇಗುಲದ ಗರುಡ ಸ್ತಂಭದ ಮುಂದೆ ಪ್ಲಾಸ್ಟಿಕ್ ಕವರ್ನಲ್ಲಿ ಇದ್ದಂತಹ ಮಾಂಸ. ಸ್ಥಳಕ್ಕೆ ಬಂದ ಪೊಲೀಸರಿಂದ ಮಾಂಸದ ಚೀಲ ತೆರವು ಮಾಡಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬಳ್ಳಾರಿ ದೇವಸ್ಥಾನದಲ್ಲಿ ಅಪಪ್ರಚಾರ ನಡೆದಿದೆ. ಈ ಗಣಿನಾಡು ಬಳ್ಳಾರಿಯಲ್ಲಿ ಕಿಡಿಗೇಡಿಗಳು ಅಶಾಂತಿಯನ್ನ ಮೂಡಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಅಥವಾ ಬೇಕು ಅಂತಲೇ ಈ ಒಂದು ಘಟನೆ ಆಗಿದೆಯಾ ಅಥವಾ ನಾಯಿ ತೆಗೆದುಕೊಂಡು ಬಂದು ಬಿಸಾಡಿದ್ಯಾ ಗೊತ್ತಿಲ್ಲ. ತನಿಖೆ ಆಗಬೇಕಾಗಿದೆ. ಸದ್ಯಕ್ಕೆ ಆ ಒಂದು ಮಾಂಸದ ಬ್ಯಾಗ್ ಏನಿತ್ತು, ಆ ಕವರ್ ಏನಿತ್ತು, ಅದನ್ನು ಆಚೆ ಹಾಕುವಂತಹ ಕೆಲಸಗಳಾಗಿದೆ. ದಿನಂಪ್ರತಿ ಹೇಗೆ ಅರ್ಚಕರು ಬೆಳಗ್ಗೆ ಬಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನು ನೆರವೇರಿಸೋದಕ್ಕೆ ಬರ್ತಾರೋ ಇವತ್ತು ಕೂಡ ಎಂದಿನಂತೆ ಹಾಗೇ ಬಂದಿದ್ದಾರೆ. ಬಟ್ ಆದರೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಅಚ್ಚರಿ ಕಾದಿತ್ತು. ಯಾವುದೋ ಒಂದು ಮಾಂಸದ ಚೀಲ ಪತ್ತೆಯಾಗಿದೆ, ಅಂದರೆ ಕವರ್ ಪತ್ತೆಯಾಗಿದೆ. ಯಾರು ತೆಗೆದುಕೊಂಡು ಬಂದು ಹಾಕಿರಬಹುದು? ನಾಯಿ ಏನಾದರೂ ತೆಗೆದುಕೊಂಡು ಬಂದು ಹಾಕಿದೆಯಾ ಅಥವಾ ಬೇರೆ ಯಾರೋ ಕಿಡಿಗೇಡಿಗಳು ತೆಗೆದುಕೊಂಡು ಬಂದು ಹಾಕಿದಾರ ಕಿಡಿಗೇಡಿಗಳು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸದ್ಯಕ್ಕೆ ಈ ಒಂದು ದೇವಸ್ಥಾನದಲ್ಲಿ CCTV ಅಳವಡಿಕೆ ಆಗಿದೆಯಾ ಇಲ್ವಾ? ಇನ್ ಕೇಸ್ ಏನಾದರೂ CCTV ಅಳವಡಿಕೆ ಆಗಿದ್ರೆ ಅದರಲ್ಲಿ ದೃಶ್ಯ ಲಭ್ಯ ಆಗತ್ತೆ. ಯಾರಾದರೂ ತೆಗೆದುಕೊಂಡು ಬಂದು ಹಾಕಿದರೆ ಗೊತ್ತಾಗತ್ತೆ, ಅಥವಾ ನಾಯಿ ಏನಾದರೂ ತೆಗೆದುಕೊಂಡು ಬಂದು ಹಾಕಿದರೆ ಅದು ಕೂಡ ಗೊತ್ತಾಗತ್ತೆ. ಸದ್ಯ ತನಿಖೆ ಆಗ್ತಾ ಇದೆ ಹೇಗೆ ಬಂತು ಈ ಮಾಂಸದ ಕವರ್ ಅಂತ ಹೇಳಿ. ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತಿನಿಂದ ಈ ಸಭೆ ಇಲ್ಲಿ ಮೂಳೆ ಮಾಂಸಗಳು ನಮ್ಮ ಬಾಲಾಂಜನೇಯ ಸ್ವಾಮಿ ಗುಡಿ ಬಿಸಾಕಾರ ಅಂತ ಗೊತ್ತಾಗಿದೆ. ಇದನ್ನ ಯಾರು ಬಿಸಾಕಿರ್ತಾರ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಮ್ಮ ಪೊಲೀಸವರು ತನಿಖೆ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಮಾಡಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತಿದ್ದೇವೆ. ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತಿಂದ ನಗರಾಧ್ಯಕ್ಷ ಮಲ್ಲಿಕಾರ್ಜುನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಗಣಿನಾಡು ಬಳ್ಳಾರಿಯಲ್ಲಿ ಕಿಡಿಗೇಡಿಗಳು ಅಶಾಂತಿ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ? ಈ ದೇಗುಲದಲ್ಲಿ ಈ ಮಾಂಸದ ಮೂಳೆಗಳು ಪತ್ತೆಯಾಗ್ತಾ ಇದೆ. ಯಾರು ತೆಗೆದುಕೊಂಡು ಬಂದು ಹಾಕಿರಬಹುದು? ಇದು ಮನುಷ್ಯನ ಕೆಲಸವೋ ಅಥವಾ ಶ್ವಾನದ ಕೆಲಸವೋ ಅಂತ? ಖಂಡಿತವಾಗ್ಲೂ ರಮ್ಯಾ, ಏನು ಬಳ್ಳಾರಿಯ ನಾಗಲಕೆರೆ ಪ್ರದೇಶದಲ್ಲಿರ್ತಕ್ಕಂಥ ಏನು ವೆಂಕಟರಮಣ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ, ಆ ದೇವಸ್ಥಾನದಲ್ಲಿ ಇವತ್ತು ಬೆಳಿಗ್ಗೆ ಪ್ಲಾಸ್ಟಿಕ್ ಚೀಲದಲ್ಲಿ ಮಾಂಸ ತುಂಡುಗಳು ಪತ್ತೆಯಾಗಿರ್ತಕ್ಕಂಥದ್ದು. ಬೆಳಿಗ್ಗೆ ಅರ್ಚಕರು ಪೂಜೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನೋಡ್ತಾರೆ, ಆ ಬ್ಲಾಕ್ ಕವರ್ ಅಲ್ಲಿ ಮಾಂಸದ ತುಂಡುಗಳು ಪತ್ತೆ ಆದ ತಕ್ಷಣ ಅವರು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಕೌಲ್ ಬಜಾರ್ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದ ತಿಳಿದ ತಕ್ಷಣವೇ ಅಲ್ಲಿಗೆ ಹಿಂದೂ ಪರ ಸಂಘಟನೆಯ ಮುಖಂಡರುಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ಕೂಡ ಸ್ಥಳಕ್ಕೆ ಆಗಮಿಸ್ತಾರೆ. ಈ ಒಂದು ಘಟನೆ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಇದು ನಾಯಿ ಶ್ವಾನದಿಂದ ಆಗಿರ್ತಕ್ಕಂಥ ಕೃತ್ಯ ಅನ್ನುವಂತ ಮಾಹಿತಿಗಳು ಲಭ್ಯವಾದ್ರೂ ಕೂಡ ಪಾರದರ್ಶಕವಾದ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರ್ಚಕರ ಮೂಲಕ ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ಲಿಕ್ಕೆ ಈಗಾಗಲೇ ಹಿಂದೂ ಪರ ಸಂಘಟನೆಯವರು ಮುಂದಾಗಿರ್ತಕ್ಕಂಥದ್ದು. ಏನೋ ಈ ಒಂದು ಏರಿಯಾದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆ ಇದು ಮುಂದೆ ನಡೀಬಾರ್ದು, ಬೇರೆ ಕಡೆಗೂ ಆಗ್ಬಾರ್ದು ಅನ್ನೋಂತ ನಿಟ್ಟಿನಲ್ಲಿ ಈಗ ಪೊಲೀಸರ ಮೂಲಕ ದೂರ್ ಕೊಡ್ಲಿಕ್ಕೆ, ಅರ್ಚಕರ ಮೂಲಕ ಪೊಲೀಸರಿಗೆ ದೂರ್ ಕೊಡ್ಲಿಕ್ಕೆ ಈಗ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ರಮ್ಯಾ. ಓಕೆ, ಈಗ ಬೆಳಿಗ್ಗೆ ಬಂದು ನೋಡಿದಂತಹ ಅರ್ಚಕರು ಮೊದಲಿಗೆ ಯಾರಿಗೆ ವಿಷಯ ಮುಟ್ಟಿಸಿದ್ರು ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು. ಪ್ರಾಥಮಿಕ ತನಿಖೆ ಏನು ಹೇಳ್ತಾ ಇದೆ? ಅಧಿಕಾರಿಗಳು ಈಗ FIR ದಾಖಲು ಮಾಡ್ಕೊಂಡಿದ್ದಾರಾ ಅಂತ? ಖಂಡಿತವಾಗ್ಲೂ ರಮ್ಯಾ, ಏನು ಬೆಳಿಗ್ಗೆ ಅವ್ರು ನೋಡಿದ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ. ಅದಾದ ಬಳಿಕ ಸುತ್ತಮುತ್ತಲೇ ಇರತಕ್ಕಂತ ಸ್ಥಳೀಯರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಅದರ ಜೊತೆಗೆ ಕಳೆದ
ಜನವರಿ 1ರಂದು ಬಳ್ಳಾರಿಯಲ್ಲಿ ನಡೆದಿದ್ದಂತ ಘಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಕೂಡ ಮಾಡ್ತಾರೆ. ಅದರ ಜೊತೆಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಆದ್ರೆ ಮೇಲ್ನೋಟಕ್ಕೆ ಇದು ಕಿಡಿಗೇಡಿಗಳ ಕೃತ್ಯ ಅಂತ ಭಾರತೀಯ ಜನತಾ ಪಾರ್ಟಿ ಆರೋಪ ಮಾಡ್ತಾ ಇದ್ರೆ, ಪೊಲೀಸರು ಕೂಡ ಇದನ್ನ ಕೂಲಂಕುಷವಾಗಿ ತನಿಖೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಏನು ಅರ್ಚಕರಿಂದ ದೂರನ್ನ ಪಡೆದು ನೋಡಿ, ಇತ್ತೀಚಿನ ವರ್ಷಗಳಲ್ಲಿ ದೇವಸ್ಥಾನಗಳಲ್ಲಿ ಸಿಸಿ ಕ್ಯಾಮ್ರಾಗಳು ಇರುತ್ತೆ. ಈ ದೇವಸ್ಥಾನದಲ್ಲಿ ಸಿಸಿ ಕ್ಯಾಮ್ರಾ ಇರ್ಲಿಲ್ವಾ? ಸೊ ಇನ್ ಕೇಸ್ ಇದ್ರೆ ಅದು ಪ್ಲಸ್ ಪಾಯಿಂಟ್ ಆಗುತ್ತಲ್ವಾ? ಏನಾಗಿದೆ ಅಂತ ಹೇಳಿ. ಖಂಡಿತವಾಗ್ಲೂ ರಮ್ಯ, ಏನು ಪೊಲೀಸರು ಕೂಡ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಿಸಿ ಕ್ಯಾಮೆರಾದ ಫುಟೇಜ್ ಗಳನ್ನ ತೆಗೆದು ಮತ್ತು ಅಲ್ಲಿ ಸುತ್ತಮುತ್ತಲ ಮನೆ ಏನಿದೆ, ಸುತ್ತಮುತ್ತಲ ಮನೆಯಲ್ಲಿ ಇರ್ತಕ್ಕಂಥ ಸಿಸಿ ಕ್ಯಾಮೆರಾಗಳ ಏನು ವಿಡಿಯೋ ತುಣುಕುಗಳನ್ನ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳಿಕ್ಕೆ ಈಗ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥವ್ರು. ಅದರ ಜೊತೆಗೆ ಏನು ಅದರ ಅನತಿ ದೂರದಲ್ಲೇ ಕೆಲವೊಂದು ಹೋಟ್ಲುಗಳಿರೋದ್ರಿಂದ ಹೋಟ್ಲಿಂದ ನಾಯಿಗಳು ತಂದಿರಬಹುದು ಅನ್ನುವಂತ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾರೆ. ಸೊ ಒಟ್ಟಾರೆಯಾಗಿ ಈಗ ಪೊಲೀಸರು ತನಿಖೆಯನ್ನ ಆರಂಭಿಸಿರ್ತಕ್ಕಂಥದ್ದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.